ನೋಡ್ತಾ ಇದ್ದೀರಾ CBT ಕನ್ನಡ ಟಿವಿ. ಕೊನೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಮಂಡ್ಯ ತಾಲೂಕಿನ ಸಾತನೂರು ಬೆಟ್ಟದ ಶ್ರೀ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರ ದರ್ಶನ ಪಡೆದು ಪೂಜೆ ಸಲ್ಲಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರು. प्रिया सिद्धलक्ष्मीर्मोक्षलक्ष्मी जयलक्ष्मी सरस्वती लक्ष्मी वरलक्ष्मी च प्रसन्ना भव सर्वदा अथ श्री महालक्ष्मी नमो नमः. ಜಾಸ್ತಿ ಮಾಡಿ ಅನ್ನದಾನ ಭಾರಿ ಜನಗಳು ಈಗ ನೀವು ಮನ್ಸು ಮಾಡಿದ್ರೆ ವಾರದಲ್ಲಿ 50 ಲಕ್ಷ ಎತ್ಕೆ ಬರ್ಬೋದು. ದಯವಿಟ್ಟು ಅದೊಂದು ಕಾರ್ಯಕ್ರಮನ ನೀವು ಮಾಡಿಕೊಡಿ. ಮಹೇಶ್ವರೇ, ನಮ್ಮ ಶಾಸಕರ ಕಡೆ ನೋಡಿ ಈ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಬಂದು ಹೋಗುವಂಥದ್ದು. ನಿಮ್ದು ಒಂದು ಕೆಲಸ ಕಂಡ್ರೆ ಇದನ್ನ ರವಿಯಣ್ಣ ಮಾಡಿದ್ರು ಅಂತ ಜನ ಹೇಳ್ತಾರೆ. ಲಕ್ಷಾಂತರ ಜನ ತಡಿಕೊಂಡು ಹೋಗ್ಬೇಕಾಗಿಲ್ಲ. ಇಲ್ಲೊಂದು ಕೆಲಸ ಆದ್ರೆ ರವಿಯಣ್ಣ ನರಸಿಂಹಪ್ಪನವರೇ ಆ ಕೆಲಸ ನಿಮ್ಮ ಹೆಸರು ಇರ್ತದೆ. ಸದಾ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ನಿಲ್ಲಿಸ್ಕೊತಾರೆ. ದಯವಿಟ್ಟು ನೀವು ಇದನ್ನ ಮನಸ್ಸು ಮಾಡಬೇಕು. ನೀವು ಮನಸ್ಸು ಮಾಡಬೇಕು. ನೀವು ಇನ್ನೊಂದ್ಸಾರಿ ಶಾಸಕರು ಹಾಗೇ ಆಯ್ತೀರಿ. ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಮಾಡಿ ಬಿಟ್ಕೊಂಡ್ಬಿಟ್ಟವ್ರೆ ಕಾಂಗ್ರೆಸ್. ನೀವು ಇನ್ನೊಂದ್ಸಾರಿ ಜನಪ್ರಿಯ ಶಾಸಕರು ಹಾಗೆ ಆಯ್ತೀರಿ. ನೀವು ಒಂದು ಕೆಲಸ ಮಾಡಿರಿ. ಸ್ವಾಮಿ ದೇವಸ್ಥಾನ ಇವತ್ತು ಬೆಳಿಗ್ಗೆಯಿಂದ ಸುಮಾರು ಸಾವಿರಾರು ಜನ ಬಂದು ಇಲ್ಲಿ ದರ್ಶನವನ್ನು ಮಾಡಲಿಕ್ಕೆ ಬಂದೋಗಿದ್ದಾರೆ. ಅವರೆಲ್ಲರಿಗೂ ಅಭೂತಪೂರ್ವವಾದ ಪ್ರಾರ್ಥನೆ ಬಯಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸುಮಾರು 14 ವರ್ಷಗಳಿಂದ ಸತತವಾಗಿ ಈ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಆ ದೇಣಿಗೆಯಿಂದಲೇ ಕಂಬದ ನರಸಿಂಹಸ್ವಾಮಿ ಕಟ್ಟಡ ಇರ್ಬೋದು, ಆಂಜನೇಯ ದೇವಸ್ಥಾನ ಇರ್ಬೋದು, ನಮ್ಮ ಬೆಟ್ಟರಾಯ ಸ್ವಾಮಿ ದೇವಸ್ಥಾನ ಇರ್ಬೋದು, ಮಹಾಲಕ್ಷ್ಮಿ ಮಂದಿರ ಇರ್ಬೋದು, ಅದೇ ರೀತಿ ಮೆಟ್ಟಲುಗಳಿರ್ಬೋದು, ರಥೋತ್ಸವದ ಬೀದಿ ಇರ್ಬೋದು, ಬ್ರಹ್ಮ ರಥೋತ್ಸವನ ರಥದ ನಿರ್ಮಾಣ ಇರ್ಬೋದು, ಮತ್ತು ವಿಗ್ರಹಗಳು ಎಲ್ಲ ಥರದ ವಿಗ್ರಹಗಳನ್ನೇ ನಮ್ಮ ಏನು ನಮ್ಮ ಭಕ್ತ ಮಹಾಶಯರಿಂದ ಬಂದಂಥ ದೇಣಿಗೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಮ್ಮ ರಥೋತ್ಸವವನ್ನು ಫೆಬ್ರವರಿ ತಿಂಗಳಲ್ಲಿ ನಾವು ರಥೋತ್ಸವವನ್ನು ಮಾಡಬೇಕು ಅಂತ ನಾವು ರಥಸಪ್ತಮಿ ದಿನ ಮಾಡ್ಕೋಬೇಕು ಅಂತ ನಮ್ಮ ಗ್ರಾಮದ ಮತ್ತು ಎಲ್ಲ ಮುಖಂಡರ ಮುಖಾಂತರ ನಾವೆಲ್ಲ ಮಾಡಿದ್ದೀವಿ. ಈ ಒಂದು ಭಕ್ತ ಮಹಾಶಯರು ಎಲ್ರಿಗೂ ಒಳ್ಳೆಯದಾಗಲಿ, ಮುಂದೆ ನೀವು ಇದೇ ರೀತಿ ಸಹಕಾರ ಮಾಡಬೇಕು. ಈ ಒಂದು ದೇವರ ಅನುಗ್ರಹ ನಿಮ್ಮೆಲ್ಲರಿಗೂ ಲಭಿಸಲಿ. ಭಕ್ತ ಮಹಾಶಯರಿಗೆ ಇನ್ನೂ ನಮ್ಮ ದೇವರಲ್ಲಿ ಏನೇನು ಅರ್ಕೆಯನ್ನು ಕೇಳ್ಕೊಳ್ತಿರೋ ಅದೆಲ್ಲ ಈಡೇರಲಿ ಅಂತ ಭಕ್ತ ಮಹಾಶಯರಿಗೆ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಈ ಒಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಮಹಾಜನತೆಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮಾಡಬೇಕು ಅಂತ ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇವತ್ತು ಅನ್ನದಾಸೋಹ ಕಟ್ಟಡ ಹೋದ ಶುಕ್ರವಾರ ನಾವು ಗುದ್ಲಿ ಪೂಜೆಯನ್ನು ಮಾಡಿ ಈಗಾಗಲೇ ಕಟ್ಟಡ 17 ರಿಂದ 18 ಲಕ್ಷ ರೂಪಾಯಿ ವೆಚ್ಚವಾದ್ದರಿಂದ ಆ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮತ್ತು ಕಲ್ಯಾಣಿ ಸುಮಾರು 60 ಲಕ್ಷದಿಂದ 80 ಲಕ್ಷ ರೂಪಾಯಿ ಗಂಟು ಆಗ್ಬೋದು ಅಂತ ನಿರೀಕ್ಷೆ ಇದೆ. ಆ ಒಂದು ಕಲ್ಯಾಣನ ರಥೋತ್ಸವ ಟೈಮಲ್ಲಿ ಕಲ್ಯಾಣೋತ್ಸವ ಮಾಡಬೇಕಾದ್ರಿಂದ ಆ ಒಂದು ಕೆಲಸವನ್ನು ಮಾಡಬೇಕು. ಜೊತೆಗೆ ಇನ್ನೂ ಅನೇಕ ಕೆಲಸಗಳು ನಮ್ಮ ಭಕ್ತರಂತೆ ಈ ಹಣವನ್ನು ಸಂಗ್ರಹ ಮಾಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಮಾಡ್ತಾ ಇರುವಂಥ ಕೆಲಸ ಎಲ್ಲ ಭಕ್ತ ಮಹಾಶಯರಿಗೆ ಕಂಬದ ನರಸಿಂಹಸ್ವಾಮಿ ಏನು ನರಸಿಂಹಸ್ವಾಮಿ ಎಲ್ಲರಿಗೂ ಅನುಗ್ರಹ ಕೊಡಲಿ ಅಂತ ಮತ್ತೊಮ್ಮೆ ಅವರನ್ನು ಕೇಳ್ಕೊಡ್ತಾ ಭಗವಂತನಲ್ಲಿ ಕೇಳ್ಕೊಡ್ತಾ ಎಲ್ರಿಗೂ ಒಳ್ಳೆಯದಾಗಿದೆ. ಮಹೇಶ್ ಅಂತೇಳಿ ನಾವು ಟ್ರಸ್ಟಿ ಅಧ್ಯಕ್ಷರು, ನಮ್ಮ ರಾಜಣ್ಣವರು ಖಜಾಂಚಿಯವರು, ನಮ್ಮ ಆಡಳಿತ ಮಂಡಳಿಯ ಬಾಲರಾಜವರು, ಮತ್ತು ಬೋರೇಗೌಡರು, ನಮ್ಮ ಶ್ರೀನಿವಾಸವರು, ನಮ್ಮ ಚಿಕ್ಕಬೋರಪ್ಪನವರು, ನಮ್ಮ ನರಸಪ್ಪನವರು, ನಮ್ಮ ಶಿವರಾಮ್ನವರು ಎಲ್ಲರೂ ನಮ್ಮ ಜೊತೆಗೂಡಿ ನಮ್ಮ ಗ್ರಾಮದ ಮುಖಂಡರೆಲ್ಲ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ.